ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಈವ್ನಿಂಗ್ ಟು ಮಾರ್ನಿಂಗ್ ರೊಟೀನ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ರೊಟೀನಲ್ಲಿ ರಾತ್ರಿ ಮಾಡುವಂತಹ ಕೆಲವು ಕೆಲಸಗಳಿಂದ ಬೆಳಗ್ಗೆ 7:30 8 ಗಂಟೆ ಒಳಗಡೆ ಅಡುಗೆ ಪೂಜೆ ಕೆಲಸಗಳೆಲ್ಲ ಯಾವ ಥರ ಮಾಡ್ಕೊಳ್ಬೋದು ಅನ್ನೋ ಐಡಿಯಾಸ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾಳೆ ಬೆಳಗ್ಗೆಗೆ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಬೇಕಾಗಿತ್ತು, ಅದನ್ನು ಇವತ್ತಿನ ಸಂಜೆ ದಿನನೇ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ಗೊಂಬೆಗೆ ನಾಳೆ ಬೆಳಗ್ಗೆ ಒಂದು ಆ್ಯನ್ಯುವಲ್ ಡೇ ಈವೆಂಟ್ ಇದೆ. ಬೆಳಗಿನ ಜಾವ ತಲೆ ಸ್ನಾನ ಎಲ್ಲ ಮಾಡಿಸಿದ್ರೆ ಕೋಲ್ಡ್ ಕೂಡ ಆಗುತ್ತೆ, ಮತ್ತು ಕೂದಲು ಒಣಗೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣದಿಂದ ಸಂಜೆನೇ ತಲೆ ಸ್ನಾನ ಅನ್ನೋದು ಮಾಡಿಸ್ತಾ ಇದ್ದೀನಿ. ಒಣ ಕೂದಲ ಮೇಲೆ ತಲೆ ಸ್ನಾನ ಅನ್ನೋದು ಸಾಮಾನ್ಯವಾಗಿ ಮಾಡಿಸಲ್ಲ. 1 ಅವರ್ ಮುಂಚೆನೇ ಆಯಿಲಿಂಗ್ ಅನ್ನೋದು ಮಾಡ್ತೀನಿ, ಇಲ್ಲ ಬೆಳಗ್ಗೆನೇ ಎಣ್ಣೆ ಅನ್ನೋದು ಹಚ್ಬಿಟ್ಟು ಸಂಜೆ ಟೈಮಲ್ಲಿ ಸ್ನಾನ ಅನ್ನೋದು ಮಾಡಿಸ್ತಿರ್ತೀನಿ. ಇವತ್ತು ಸ್ಕೂಲಿಂದ ಬಂದಿದ್ದ ಕೂಡಲೇ ಆಲ್ಮೋಸ್ಟ್ 1 to 1:30 ಒಳಗಡೆ ಕೂದಲಿಗೆಲ್ಲ ಕೂಡ ಚೆನ್ನಾಗಿ ಆಯಿಲಿಂಗ್ ಮಾಡಿ ಮಸಾಜ್ ಮಾಡಿದ್ದೆ. ಸೊ ಅದನ್ನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡಿಲ್ಲ, ಜಸ್ಟ್ ನಾನು ಆಯಿಲ್ ಅಪ್ಲೈ ಮಾಡ್ಕೊಂಡಿರೋದು ಮಾತ್ರನೇ ಇಲ್ಲಿ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಏರ್ ಕೇರ್ ರೊಟೀನ್ನ ತೋರಿಸಿ, ಆ ವಿಡಿಯೋನ ಯಾವಾಗ ಪೋಸ್ಟ್ ಮಾಡ್ತೀರಾ ಅಂತ. ಸೊ ಹೆಲ್ತ್ ಸ್ವಲ್ಪ ಲೋ ಇದ್ದಿದ್ದರಿಂದ ಅದನ್ನೆಲ್ಲ ಕೂಡ ಮಾಡೋಕ್ಕೆ ಪಾಸಿಬಲ್ ಆಗಲಿಲ್ಲ. ಕಮಿಂಗ್ ವಿಡಿಯೋಸಲ್ಲಿ ಡೆಫಿನೆಟ್ಲಿ ಆ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಮಧ್ಯಾಹ್ನ ಆಯಿಲಿಂಗ್ ಅನ್ನೋದು ಮಾಡಿ ಮಸಾಜ್ ಮಾಡಿ ಬಿಟ್ಟಿದ್ದೆ. ಸಂಜೆ ಟೈಮಲ್ಲಿ ತಲೆ ಸ್ನಾನ ಅನ್ನೋದು ಮಾಡ್ಕೊಂಡಿದ್ದೀನಿ. ಮಕ್ಕಳಿಗೂ ಕೂಡ ಇಮಿಡಿಯೇಟಾಗಿ ತಲೆ ಸ್ನಾನ ಅನ್ನೋದು ಮಾಡಿಸಿದ್ದೀನಿ. 5 o'clock ಆ ಮಧ್ಯದಲ್ಲಿ ಮಾಡಿಸ್ಬಿಟ್ರೆ ಕೂದಲು ಒಣಗಿಸೋದು ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣ. ಇನ್ನು ಕೆಲವೊಂದು ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೆ, ಅದನ್ನೆಲ್ಲ ತೊಗೊಂಡೋಗಿ ಅದರ ಜಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಈಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ಬಟ್ಟೆಗಳು ಒಗೆಯೋದು ತುಂಬ ಸುಲಭ ಆಗಿಬಿಡುತ್ತೆ. ಅದನ್ನು ಫೋಲ್ಡ್ ಮಾಡಿ ಎತ್ತಿಡೋಕ್ಕೆ ಟೈಮೇ ಸಾಕಾಗ್ತಾ ಇಲ್ಲ. ಟೈಮ್ ಇದ್ದಾಗ ಫೋಲ್ಡ್ ಮಾಡಿಬಿಟ್ಟು ಅದರ ಜಾಗದಲ್ಲಿ ಈ ಥರ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀನಿ. ಕೆಳಗಡೆ ಬರಬೇಕಾದ್ರೆ ಈ ಬಟ್ಟೆಗಳು ಕಾಣಿಸ್ತು, ಅದನ್ನು ತೊಗೊಂಡು ಬಂದು ಕಬೋರ್ಡ್ಸಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸಂಜೆ ಆಗಿದ್ದ ಕಾರಣ ದೀಪ ಹಚ್ಚೋದಕ್ಕಿಂತ ಮುಂಚೆ ಮನೇಲೆಲ್ಲ ಕೂಡ ಒಂದ್ಸತಿ ಕಸನ ಗುಡಿಸ್ಕೊಳ್ತೀನಿ. ಈ ಪೊರ್ಕೆ ಬಗ್ಗೆ ಕೂಡ ತುಂಬ ಎಂಕ್ವೈರೀಸ್ ಬರ್ತಾ ಇದೆ. ಇದು 5 ಸ್ಟಾರ್ ಬ್ರ್ಯಾಂಡ್ದು. ಆದರೆ ಇದರ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಪ್ರೋಗ್ರಾಮ್ ಬೆಳಗ್ಗೆನೇ ಅರೇಂಜ್ ಮಾಡಿರೋದ್ರಿಂದ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಳ್ಬೇಕು ಅಂದರೆ ಟೈಮ್ ಸಾಕಾಗಲ್ಲ. ಅದರಲ್ಲೂ ಹೆಲ್ಪರ್ ಲೀವ್ ಬೇಕು ಅಂತ ಹೇಳಿದ್ರು. ಇಂದಿನ ದಿನ ಸಂಜೆನೇ ಕೆಲವೊಂದು ಕ್ಲೀನಿಂಗ್ ಕೆಲಸಗಳನ್ನ ಫಿನಿಶ್ ಮಾಡಿಕೊಡಿ ಅಂತ ಹೇಳಿದ್ದೆ, ಅದನ್ನ ಒಂದು ಕಡೆ ಅವ್ರು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಈವ್ನಿಂಗ್ ಟೀ ಮತ್ತು ಸ್ನ್ಯಾಕ್ಸ್ ಕೆಲಸಗಳು ನಡೀತಾ ಇದೆ. ಸ್ನ್ಯಾಕ್ಸ್ ಎಲ್ಲ ಏನು ತಂದು ಇಟ್ಕೊಂಡಿದ್ದೆ ಅದನ್ನೆಲ್ಲ ಕೂಡ ಆರ್ಗನೈಸ್ ಮಾಡ್ಕೊಳ್ಬೇಕು. ಇನ್ನು ಹೆಲ್ಪರ್ ಕೊಡುವಂಥ ಸ್ನ್ಯಾಕ್ಸ್ನ ಈ ಪೇಪರ್ ಕವರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಯೂಶ್ವಲಿ ಸ್ನ್ಯಾಕ್ಸ್ ಎಲ್ಲ ಕೂಡ ಈ ಒಂದು ಟಪ್ಪರ್ವೇರ್ ಬಾಕ್ಸಲ್ಲಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಅದರ ಕ್ಯಾಪ್ ಎಲ್ಲ ಒಂದು ಸ್ವಲ್ಪ ಕೊಳೆ ಆಗಿತ್ತು, ಅದನ್ನೆಲ್ಲ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಜಸ್ಟು ವಿಮ್ ಲಿಕ್ವಿಡಿಂದಾನೇ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು ಬಟ್ಟೆಯಿಂದ ವೈಪ್ ಮಾಡಿಕೊಂಡ್ರೆ ಒಳ್ಳೆ ಶೈನಿಂಗ್ ಬರುತ್ತೆ. ಸ್ನ್ಯಾಕ್ಸ್ ಬಾಕ್ಸ್ ಮಾತ್ರನೇ ಅಲ್ಲ, ಯಾವುದೇ ಗ್ರಾಸರಿ ಕಂಟೈನರ್ ಖಾಲಿ ಆದರೂ ಕೂಡ ಇಮ್ಮಿಡಿಯೇಟಾಗಿ ಈ ಥರ ನೀಟಾಗಿ ಕ್ಲೀನ್ ಮಾಡಿ ಆಮೇಲೆ ರಿಫಿಲ್ ಮಾಡ್ಕೊಳ್ಳೋದ್ರಿಂದ ಕಂಟೈನರ್ ಯಾವಾಗಲೂ ಕೂಡ ನೀಟಾಗಿ ಕ್ಲೀನಾಗಿರುತ್ತೆ. ಈ ಒಂದು ಟ್ರಿಕ್ ಕಿಚನ್ ಯಾವಾಗಲೂ ಸ್ವಚ್ಛವಾಗಿ ಕ್ಲೀನಾಗಿರಬೇಕು ಅಂತ ಅಂದ್ಕೊಳ್ಳೋರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಸ್ನ್ಯಾಕ್ಸ್ನ ಮಕ್ಕಳಿಗೆ ಸರ್ಪ್ರೈಸ್ ಆಗಿ ಕೊಡೋದು ಕೂಡ ಇತ್ತು, ಅದನ್ನೆಲ್ಲ ಸಪ್ರೇಟ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಇವಾಗಿನ ಸ್ನ್ಯಾಕ್ಸ್ಗೋಸ್ಕರ ಆಲೂ ಬನ್ನ ತರಿಸ್ಕೊಂಡಿದ್ದೆ, ಅದನ್ನ ಕೂಡ ಬಿಸಿ ಮಾಡಬೇಕು. ಫಸ್ಟ್ಗೆ ದೇವರಿಗೆ ದೀಪ ಹಚ್ಚೋಣ ಅನ್ನೋದ್ರಿಂದ ನೈವೇದ್ಯಕ್ಕೋಸ್ಕರ ಈ ಒಂದು ಸ್ವೀಟ್ನ ತಗೊಂಡಿದ್ದೀನಿ. ಈ ಗಡಿಬಿಡಿ ಮನೆ ಕೆಲಸಗಳ ಮಧ್ಯದಲ್ಲಿ ನಮಗೋಸ್ಕರ ನಾವು ಟೈಮ್ ಕೊಟ್ಕೊಳ್ಳೋವಂಥದ್ದು ಈ ಪೂಜಾ ಟೈಮಲ್ಲೇ ಅಲ್ವಾ. ಸೊ ಪೂಜೆ ಮಾಡೋದ್ರಿಂದ ಕಾನ್ಸಂಟ್ರೇಷನ್ ಕೂಡ ಇನ್ಕ್ರೀಸ್ ಆಗುತ್ತೆ, ಪ್ಲೆಸೆಂಟ್ ಆಗಿ ಕೂಡ ಇರುತ್ತೆ. ವಾರಕ್ಕೊಮ್ಮೆ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡಿಕೊಂಡು ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದಾದ್ರೆ ಡೈಲಿ ಬೇಸಿಡ್ ಮೇಲೆ ಪೂಜೆ ಕೆಲಸಗಳನ್ನ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಟೀ ಕೂಡ ರೆಡಿ ಆಗಿತ್ತು. ಇನ್ನೊಂದು ಕಡೆ ಮೈಕ್ರೋವೇವ್ ಅಲ್ಲಿ ಆಗಲೇ ತೋರಿಸಿರುವಂತಹ ಆಲೂವನ್ನ ಬಿಸಿ ಮಾಡೋದಕ್ಕೋಸ್ಕರ ಇಡ್ತಾ ಇದ್ದೀನಿ. ನಿಮ್ಮಲ್ಲಿ ಕೆಲವೊಬ್ರು ಈ ಒಂದು ಮೈಕ್ರೋವೇವ್ ಬಗ್ಗೆ ರಿವ್ಯೂ ಕೊಡಿ ಅಂತ ಕೇಳ್ತಾ ಇದ್ದೀರಾ. ನಾನು ಈಗಾಗಲೇ ಅದ್ರ ಬಗ್ಗೆ ಒಂದು ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.
ಈಗಂತೂ ತುಂಬಾ ಜನ ವೈಟ್ ಶುಗರ್ ಬದಲಾಗಿ ಬೆಲ್ಲಕ್ಕೆ ಶಿಫ್ಟ್ ಆಗಿದೀವಲ್ವಾ? ನಿಮ್ಮಲ್ಲಿ ಎಷ್ಟು ಜನ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಟೀ ಮಿಕ್ಸ್ ಮಾಡೋದ್ರಲ್ಲಿ ಆಲೂ ಬನ್ ಕೂಡ ಬಿಸಿ ಆಗಿದೆ, ಅದನ್ನ ಕಟ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ತೀನಿ. ಇದರ ಜೊತೆಗೆ ಆಗ್ಲೇ ನೈವೇದ್ಯಕ್ಕಿಟ್ಟಿದ್ದಂತ ಸ್ವೀಟ್ ನ ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಎಷ್ಟು ಜನ ಆಲೂ ಬನ್ನ ಟ್ರೈ ಮಾಡಿದ್ದೀರಾ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಆಲೂ ಬನ್ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಫೈನಲಿ ಸರ್ವಿಂಗ್ ಟೈಮ್. ಮೈಕ್ರೋವೇವ್ ಅಲ್ಲಿ ಬಿಸಿ ಮಾಡ್ತಿದ್ದಂಗೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿತ್ತು. ಮಕ್ಕಳು ಕೂಡ ಸಮೋಸ ಮಾಡಿದೀಯಾ ಅಂತ ಕೇಳ್ತಿದ್ದಾರೆ. ಯೂಶುವಲಿ ಈ ತರ ಜಂಕ್ ಎಲ್ಲ ಮನೆಯಲ್ಲಿ ಅಲೋ ಮಾಡಲ್ಲ. 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಬೇಕು ಅಂದಾಗ ಮನೆಯಲ್ಲೇ ಹೆಲ್ತಿ ವರ್ಷನ್ ಅಲ್ಲಿ ಟ್ರೈ ಮಾಡ್ತಿರ್ತೀನಿ. ಈ ಬಾರಿ ಹೊರಗಡೆಯಿಂದ ತರಿಸ್ಕೊಂಡಿದ್ವಿ. ಯೂಶುವಲಿ ಸಾತ್ವಿಕ ಆಹಾರ ತಿಂದಾಗ ಪದೇ ಪದೇ ತಿನ್ಬೇಕು ಅಂತ ಅನ್ಸಲ್ಲ. ಅದೇ ಈ ತರ ಜಂಕ್ ಫುಡ್ ಎಲ್ಲ ತಿಂದಾಗ ಅದ್ರಲ್ಲಿ ಯೂಸ್ ಮಾಡಿರುವಂತ ಟೇಸ್ಟಿಂಗ್ ಪೌಡರ್ಸ್ ಇಂದನೋ ಏನೋ ಸ್ವಲ್ಪ ತಿಂದ್ರೆ ಸಾಕಾಗಲ್ಲ, ಇನ್ನೂ ಸ್ವಲ್ಪ ತಿಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತಲ್ವಾ? ನಿಮ್ಮ ಮನೆಯಲ್ಲೂ ಕೂಡ ಅಷ್ಟೇನಾ? ಕಮೆಂಟ್ ಮಾಡಿ ತಿಳಿಸಿ. ತೀರಾ ಪೂರ್ತಿ ಜಂಕ್ನ ಅವಾಯ್ಡ್ ಮಾಡೋ ಬದಲಾಗಿ ಹೆಲ್ತಿ ವರ್ಷನಲ್ಲಿ ಅದೇ ಥರ ಜಂಕ್ನ ಯಾವ ಥರ ಮನೆಯಲ್ಲೇ ತಯಾರಿ ಮಾಡ್ಕೊಳ್ಬೋದು ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮೈದಾ ಹಿಟ್ಟು ಬದಲಾಗಿ ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಳ್ಬೋದು. ಪ್ರಿಸರ್ವೇಟಿವ್ಸ್ ಬದಲಾಗಿ ಫ್ರೆಶ್ ಆಗಿ ಟ್ರೈ ಮಾಡ್ಬೋದು. ಸ್ನ್ಯಾಕ್ಸ್ ತರಕ್ಕೆ ಹೋದಾಗ್ಲೇ ರೆಂಟಲ್ ಡ್ರೆಸ್ ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ವಿ. ಅದನ್ನ ಅಲ್ಲೂ ಕೂಡ ಹಾಕಿ ಒಂದ್ಸರಿ ಚೆಕ್ ಮಾಡಿದ್ದೀವಿ. ಬಟ್ ಈಗಲೂ ಎಲ್ಲಾದರೂ ಪಿನ್ಸ್ ಏನಾದರೂ ಹಾಕಿ ಅಡ್ಜಸ್ಟ್ ಮಾಡಬೇಕಾ ಚೆಕ್ ಮಾಡೋಣ ಅನ್ನೋದ್ರಿಂದ ಒಂದ್ಸತಿ ವೇರ್ ಮಾಡಿಸಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದು 4 ಪೀಸ್ ಸೆಟ್ಟು. ಒಂದೊಂದು ಪೀಸ್ ಡ್ರೆಸ್ ಹಾಕಿದ್ಮೇಲೂ ಕೂಡ ಒಂದೊಂದು ರೀತಿಯಾಗಿರೋ ಸ್ಟೆಪ್ಸ್ನ ತೋರಿಸ್ತಾನೆ ಇದ್ದಾರೆ. ಅದರಲ್ಲೂ ಸ್ಕೂಲಲ್ಲಿ ಯಾವ ಸಾಂಗ್ನ ಸೆಲೆಕ್ಟ್ ಮಾಡಿದ್ದಾರೆ, ಅದು ರಿಮಿಕ್ಸಾ, ಫಸ್ಟ್ಗೆ ಯಾವ ಸ್ಟೆಪ್ ಬರುತ್ತೆ, ಅದಾದಮೇಲೆ ಯಾರ್ಯಾರೆಲ್ಲ ಯಾವ ಥರ ಮಾಡ್ತಾರೆ, ಅವ್ರ ಫ್ರೆಂಡ್ಸ್ ಬಗ್ಗೆ ಇರ್ಬೋದು, ತುಂಬ ಕನ್ವರ್ಸೇಷನ್ಸ್ ನಡೀತಾನೆ ಇರುತ್ತೆ. ಈ ಕನ್ವರ್ಸೇಷನ್ ಸ್ಕೂಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ ಹಿಡಿದು ಇವ್ರ ಆ್ಯನ್ಯುಯಲ್ ಡೇ ಡ್ಯಾನ್ಸ್ ಮಾಡೋರ್ಗೂ ಕೂಡ ನಡೀತಾನೆ ಇರುತ್ತೆ. ಡ್ರೆಸ್ನ ಹಾಕಿ ಯಾವ ಸಾಂಗ್ಗೆ ಪರ್ಫಾರ್ಮೆನ್ಸ್ ಇರುತ್ತೋ ಆ ಸಾಂಗ್ನೇ ಒಂದ್ಸತಿ ಪ್ಲೇ ಮಾಡಿಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಡ್ಯಾನ್ಸ್ ಮಾಡಬೇಕಾದ್ರೆ ಈ ಡ್ರೆಸ್ ಕಂಫರ್ಟಬಲ್ ಆಗಿರುತ್ತಾ, ಅಲಮಂಡಿಯಲ್ಲೆಲ್ಲ ಕೂತ್ಕೊಳ್ಬೇಕಾದ್ರೆ ಯಾವುದೇ ಥರದ್ದು ಪ್ರಾಬ್ಲಮ್ಸ್ ಇರಲ್ವಾ, ಎಲ್ಲ ಒಂದ್ಸತಿ ಚೆಕ್ ಮಾಡಿ ಕ್ಲಾರಿಫೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಈ ಡ್ರೆಸ್ನ ಅಬ್ಸರ್ವ್ ಮಾಡಿದ್ರ ಈ ಡ್ರೆಸ್ಸಲ್ಲಿ ಬಾಟಮು ಪ್ಯಾಂಟ್ ಥರ ಬಂದಿಲ್ಲ, ಲಾಂಗ್ ಸ್ಕರ್ಟ್ ಥರ ಬಂದಿದೆ. ನೆಕ್ಸ್ಟ್ ಅಡುಗೆಗೆ ಬೇಕಾಗಿರೋ ತಯಾರಿನ ಮಾಡ್ಕೊಳ್ತಾ ಇದ್ದೀನಿ. ಈಗ ಡಿನ್ನರ್ಗೆ ಬೇಕಾಗಿರುವಂಥ ಅಡುಗೆ ಎಲ್ಲನೂ ರೆಡಿ ಆಗಿದೆ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಬೇಕಾಗಿರುವಂತಹ ಕೆಲವೊಂದು ವೆಜಿಟೇಬಲ್ಸ್ ಎಲ್ಲ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆನೇ ತರಕಾರಿ ಕಟ್ ಮಾಡಬೇಕು ಅಂದರೆ ಮಿನಿಮಮ್ ಒಂದು 15ರಿಂದ 20 ನಿಮಿಷ ಆದರೂ ಬೇಕಾಗುತ್ತೆ. ಆ ಟೈಮ್ನ ಸೇವ್ ಮಾಡೋದಕ್ಕೋಸ್ಕರ ಹಿಂದಿನ ದಿನ ರಾತ್ರಿಯಲ್ಲೇ ಏನೇನು ತರಕಾರಿ ಬೇಕು ಅದನ್ನೆಲ್ಲ ಕೂಡ ಈ ಥರ ಕಟ್ ಮಾಡಿ ಇಟ್ಕೊಳ್ಬೋದು. ನಿಮ್ಮಲ್ಲಿ ಬೆಳಗ್ಗೆನೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ತೀರಾ ಅನ್ನೋದಾದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಬಟ್ ನಾನು 9 ಗಂಟೆ ಟೈಮ್ಗೆ ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡೋದ್ರಿಂದ ಯೂಶ್ವಲಿ ಈ ಥರ ತರಕಾರಿ ಎಲ್ಲ ಮುಂಚಿತವಾಗಿ ಕಟ್ ಮಾಡಿ ಇಟ್ಕೊಳ್ಳಲ್ಲ. ಈ ಥರ ಏನಾದರೂ ನೆಕ್ಸ್ಟ್ ಡೇ ಪ್ರೋಗ್ರಾಮ್ಸ್ ಇದೆ ಅಂದಾಗ ತರಕಾರಿಗಳೆಲ್ಲನೂ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಕೂಡ ರೆಡಿ ಇಟ್ಕೊಂಡಿರ್ತೀನಿ. ಅಷ್ಟರಲ್ಲಿ ಆಂಟಿ ಕೂಡ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಮುಗಿಸಿದ್ರು. ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಂದು ಸತಿ ಕೆಲಸದ ಗಡಿಬಿಡಿಯಲ್ಲಿ ಫ್ಯಾನ್ಸ್ನ ಆಫ್ ಮಾಡಿರಲ್ಲ, ಮತ್ತು ಸ್ವಿಚಸ್ ಕೂಡ ಆನಲ್ಲೇ ಇರುತ್ತೆ. ಅದನ್ನೆಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಟೈಮಲ್ಲಿ ಕಿಟಕಿಗಳನ್ನ ಓಪನ್ ಬಿಟ್ಟರೆ ಎಷ್ಟು ಸೊಳ್ಳೆ ಸೇರ್ಕೊಳ್ಳುತ್ತೆ ಅಂತ ಗೊತ್ತೇ ಇರುತ್ತೆ. ಫ್ಲೋರ್ ಮ್ಯಾಟ್ಸ್ ಎಲ್ಲ ಕೂಡ ಒಂದ್ಸತಿ ಚೆಕ್ ಮಾಡಿಕೊಂಡು ನಾನು ನೆಕ್ಸ್ಟ್ ಡೇಗೆ ಬೇಕಾಗಿರುವಂಥ ಜ್ಯುವೆಲರೀಸ್ ಎಲ್ಲ ಕೂಡ ಒಂದು ಕಡೆ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಈ ಕೆಲಸನ ಇಗ್ನೋರ್ ಮಾಡ್ತಿರ್ತೀವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ನಾನ ಎಲ್ಲ ಆದಮೇಲೆ ಡೈರೆಕ್ಟಾಗಿ ಕಬೋರ್ಡಿನೇ ತೆಗೆದು ಹಾಕ್ಕೊಳ್ಬೋದಲ್ವಾ, ಈಗಲೇ ಯಾಕೆಲ್ಲನೂ ಅರೇಂಜ್ ಮಾಡ್ಕೊಳ್ಳೋದು ಅಂತ ಅಂದ್ಕೊಳ್ತಿರ್ತೀವಿ. ಬಟ್ ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು 5-10 ನಿಮಿಷ ಆದ್ರೂ ಆ ವಸ್ತುಗಳನ್ನ ಹುಡ್ಕಾಡೋದ್ರಲ್ಲೇ ಟೈಮ್ನ ಸ್ಪೆಂಡ್ ಮಾಡಿರ್ತೀವಿ. ಕೆಲವೊಂದು ಸತಿ ಆ ಒಂದು 5-10 ನಿಮಿಷ ಹಾಫ್ ಆನ್ ಅವರ್ ಆದರೂ ಕೂಡ ಹೇಳೋಕ್ಕಾಗಲ್ಲ. ಅದರ ಬದಲಿಗೆ ಒಂದು ಸತಿ ಯಾವ್ಯಾವ ಜ್ಯುವೆಲರ್ಸ್ ಬೇಕೋ ಅದನ್ನೆಲ್ಲ ಕೂಡ ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಅರೇಂಜ್ ಮಾಡಿ ಇಟ್ಕೊಂಡ್ರೇ ಬೆಟರು. ಅದರಲ್ಲೂ ಮಕ್ಕಳನ್ನ ರೆಡಿ ಮಾಡಿಸ್ತಿದ್ದೀವಿ ಅಂದಾಗ ಸೈಜಸ್ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಈವನ್ ಇದಕ್ಕೆ ಹಾಕುವಂಥ ಥ್ರೆಡ್ಡಿಂದ ಹಿಡಿದು ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಇದಕ್ಕೆ ಹಾಕಿದ್ದಂಥ ಥ್ರೆಡ್ ಹಾಳಾಗಿತ್ತು. ಗೋಲ್ಡ್ ಜ್ಯುವೆಲರಿಗೆ ಹಾಕುವಂಥ ಥ್ರೆಡ್ನ ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತಿದ್ದೀನಿ.
ಕೆಲವೊಂದ್ಸತಿ ಈ ರೀತಿ ಬ್ಲಾಕ್ ಕಲರ್ ಥ್ರೆಡ್ ಏನಿದೆ ಅದೆಲ್ಲ ಕೂಡ ಲೂಸ್ ಆಗಿರುತ್ತೆ. ಕರೆಕ್ಟ್ ಪೊಸಿಷನ್ ಇದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ ಬೆಟರು. ಇನ್ನು ರೆಂಟಲ್ ಡ್ರೆಸ್ ಜೊತೆಗೆ ಈ ಒಂದು ಜುಮ್ಕಾ ಸೆಟ್ ಕೂಡ ರೆಂಟ್ಗೆ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲ ಕೂಡ ಒಂದು ಕಡೆ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಏರ್ ಸ್ಟೈಲ್ ಯಾವ ಥರ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂಗೆ ಏರ್ ಪಿನ್ಸ್ ಇರ್ಬೋದು, ಯು ಪಿನ್ಸ್ ಇರ್ಬೋದು, ಅದನ್ನೆಲ್ಲ ಕೂಡ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ರಾತ್ರಿ ಊಟ ಎಲ್ಲನೂ ಮುಗ್ದಿದೆ. ಕಿಚನ್ನ ಕೂಡ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಬೇಕು. ನೈಟ್ ಟೈಮ್ ಕಿಚನ್ ಕ್ಲೀನಿಂಗ್ ರೊಟೀನ್ ಯಾವ ಥರ ಇರುತ್ತೆ ಈಗಾಗಲೇ ಸುಮಾರಷ್ಟು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಕಂಟೈನರಲ್ಲಿ ಏನಾದರೂ ಖಾಲಿ ಆದಾಗ ಇಮ್ಮಿಡಿಯೇಟಾಗಿ ನಾನು ವಾಶ್ ಮಾಡಿ ಇಟ್ಟಿರ್ತೀನಿ. ಈ ಕಂಟೈನರ್ ಕೂಡ ಡ್ರೈ ಆಗಿತ್ತು, ಅದನ್ನು ಒಂದ್ಸತಿ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ. ರೀಸೆಂಟಾಗಿ ಒಂದು ವಿಡಿಯೋನ ನೋಡಿದ್ದೆ. ಅದರಲ್ಲಿ ಒಬ್ಬರು ಲೇಡಿ ಹೇಳ್ತಾ ಇದ್ರು, ಲೇಡೀಸ್ಗೆ ಲಂಗ್ ಫಂಕ್ಷನ್ ಕಡಿಮೆ ಆಗೋದಕ್ಕೆ ಕಾರಣ ಕ್ಲೀನಿಂಗ್ ಲಿಕ್ವಿಡ್ಸ್ ಅಂತೆ. ಅದರಲ್ಲಿ ಯೂಸ್ ಮಾಡುವಂತಹ ಒಂದು ಕೆಮಿಕಲ್ಸ್ನ ನಾವು ಇನ್ಹೇಲ್ ಮಾಡೋದ್ರಿಂದನೇ ಲಂಗ್ ಫಂಕ್ಷನ್ ಅನ್ನೋದು ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ನಿಮ್ಮಲ್ಲಿ ಇನ್ನೂ ಯಾರಾದರೂ ಕೆಮಿಕಲ್ ಬೇಸ್ಡ್ ಲಿಕ್ವಿಡ್ಸ್ನ ಕ್ಲೀನಿಂಗೋಸ್ಕರ ಯೂಸ್ ಮಾಡ್ತಿದ್ದೀರಾ ಅನ್ನೋದಾದರೆ ಆದಷ್ಟು ಅವುಗಳನ್ನ ಕಡಿಮೆ ಮಾಡಿ ಅಡುಗೆ ಮನೆಯಲ್ಲಿ ಸಿಗೋವಂಥ ವಸ್ತುಗಳಿಂದನೇ ಕ್ಲೀನಿಂಗ್ ಸೊಲ್ಯೂಷನ್ಸ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಡೈಲಿ ಬೇಸ್ಡ್ ಕ್ಲೀನಿಂಗ್ಸ್ಗೆ ಅಡುಗೆ ಮನೆಯಲ್ಲಿ ಸಿಗೋವಂಥ ನಿಂಬೆಹಣ್ಣು ಇದ್ರೂ ಕೂಡ ಸಾಕಾಗುತ್ತೆ. ನನ್ನ ನೈಟ್ ಟೈಮ್ ಕಿಚನ್ ಕ್ಲೀನಿಂಗ್ ರೊಟೀನಲ್ಲಿ ಕೌಂಟರ್ ಇರ್ಬೋದು, ಸ್ಟವ್, ಚುಮ್ನಿ ಇದೆಲ್ಲ ಕೂಡ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಈಗಂತಲೂ ರೋಡ್ಸ್ ಎಲ್ಲ ತುಂಬ ಡಿಗ್ ಮಾಡಿರೋದ್ರಿಂದ ತುಂಬ ಜಾಸ್ತಿನೇ ಧೂಳನ್ನೋದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ರೋಡ್ ಅಗ್ದಾಗ ಬರುವಂಥ ಡಸ್ಟ್ ಇರ್ಬೋದು, ಸಮ್ಮರಲ್ಲಿ ಬರುವಂಥ ಮೈನ್ಯೂಟ್ ಡಸ್ಟ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಯಾವ ರೀತಿ ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೋದು ಅನ್ನೋ ಐಡಿಯಾಸ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಕಮಿಂಗ್ ವಿಡಿಯೋಸಲ್ಲಿ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನೋದು ಶೇರ್ ಮಾಡ್ತೀನಿ. ಇಲ್ಲಿಗೆ ನೈಟ್ ಟೈಮ್ ಕಿಚನ್ ಕ್ಲೀನಿಂಗ್ ರೊಟೀನ್ ಕೂಡ ಮುಗ್ದಿದೆ. ಟೈಮ್ ನೋಡ್ತಾ ಇರ್ಬೋದು, ಅರೌಂಡ್ 8:55 ಏನೋ ಆಗಿದೆ. ಬೆಳಿಗ್ಗೆ ಶಾರ್ಪ್ 8:45ಗೆಲ್ಲ ಈವೆಂಟ್ ಹತ್ರ ರೀಚ್ ಆಗಬೇಕು. ಅಷ್ಟರಲ್ಲಿ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ಬೇಕು ಅಂದರೆ ಬೇಗನೆ ಎದ್ದೇಳಬೇಕಾಗತ್ತೆ. ಬೇಗ ಎದ್ದೇಳಬೇಕು ಅಂದರೆ ಈಗ ಬೇಗ ಮಲ್ಕೋಬೇಕಲ್ವಾ. ಸೊ ಅದಕ್ಕೋಸ್ಕರ ಎಲ್ಲ ಕೆಲಸಗಳನ್ನ ಬೇಗ ಮುಗಿಸ್ಕೊಂಡಿದ್ದೀನಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಗೊಂಬೆದು ಸ್ನಾನ ಎಲ್ಲನೂ ಆಗಿದೆ. ಏರ್ ಸ್ಟೈಲ್ ಮಾಡೋದಕ್ಕೋಸ್ಕರ ಫಸ್ಟಿಗೆ ಕೂದಲಲ್ಲಿರುವಂಥ ಸಿಕ್ಕನ್ನ ಬಿಡಿಸ್ತಾ ಇದ್ದೀನಿ. ಯೂಶ್ವಲಿ ಸಿಂಪಲ್ ಮೇಕಪ್ಸ್ ಎಲ್ಲ ನಾನೇ ಮನೇಲಿ ಮಾಡ್ತಾ ಇರ್ತೀನಿ. ಬಟ್ ಈ ಬಾರಿ ಇದ್ದಿದ್ದಂಥದ್ದು ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಆಗಿದ್ದರಿಂದ ಹೈ ಮೇಕಪ್ ಎಲ್ಲ ಸ್ವಲ್ಪ ಆಚೀಚೆ ಆಗುತ್ತೆ ಅನ್ನೋ ಕಾರಣ ಗೊಂಬೆ ಡ್ಯಾನ್ಸ್ ಟೀಚರ್ಗೆ ಹೇಳಿದ್ವಿ. ಅವರು ಅವ್ರ ಫ್ರೆಂಡ್ನ ಸಜೆಸ್ಟ್ ಮಾಡಿದ್ರು. ಫೇಸ್ ಮೇಕಪ್ ಮಾಡಿಸೋಣ ಅನ್ನೋದ್ರಿಂದ ಹೊರಟಿದ್ದೀವಿ. ಆ್ಯಕ್ಚುಲಿ 6:30ಗೆ ಬರೋಕ್ಕೆ ಹೇಳಿದ್ರು. ನಾವು ತುಂಬ ಅರ್ಲಿಯಾಗಿ ಹೋಗಿ ಎಬ್ಸೋದು ಬೇಡ ಅನ್ನೋದ್ರಿಂದ 6:45ಗೇನೋ ಸ್ಟಾರ್ಟ್ ಆಗಿದ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು 7 o'clockಗೆ ಅವ್ರಿಗೆ ಡ್ಯಾನ್ಸ್ ಕ್ಲಾಸ್ ಇದೆ ಅಂತ. ಸೊ ಬೇಗ ಹೋಗಿದ್ದಿದ್ರೆ ಡ್ರೆಸ್ಸು, ಏರ್ ಸ್ಟೈಲ್ ಎಲ್ಲ ಕೂಡ ಅಲ್ಲೇ ಮಾಡಿಸ್ಕೋಬೋದಾಗಿತ್ತು. ಲೇಟಾಗಿ ಹೋಗಿದ್ದರಿಂದ ಅವ್ರಿಗೂ ಕೂಡ ಕ್ಲಾಸ್ಗೆ ಲೇಟ್ ಆಗುತ್ತೆ ಅನ್ನೋದ್ರಿಂದ ಜಸ್ಟು ಫೇಸ್ ಮೇಕಪ್ ಅದರಲ್ಲೂ ಐ ಮೇಕಪ್ನ ಮಾಡಿಸ್ಕೊಂಡು ಮನೆಗೆ ರಿಟರ್ನ್ ಬಂದ್ವಿ. ಯಾಕಿಷ್ಟು ಒತ್ತಿ ಹೇಳ್ತಿದ್ದೀನಿ ಅನ್ನೋದಾದರೆ, ಮಕ್ಕಳಿಗೇನಾದರೂ ಪ್ರೋಗ್ರಾಮ್ಸ್ ಇದೆ ಅಂದಾಗ ಅವ್ರನ್ನ ಸಿಂಪಲ್ಲಾಗಿ ರೆಡಿ ಮಾಡಿಸ್ಬೇಕು ಅಂದರೆ ಈಸಿಯಾಗಿ ಮಾಡಿಬಿಡ್ಬೋದು. ಐ ಮೇಕಪ್ ಎಲ್ಲನೂ ಮಾಡಿಸ್ಬೇಕು, ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ ಅನ್ನೋದಾದರೆ ಸೊ ಅದಕ್ಕೆ ಬೇಕಾಗಿರುವಂಥ ಜ್ಯುವೆಲರಿ ಹಾಕೋಕ್ಕಿರ್ಬೋದು, ಏರ್ ಸ್ಟೈಲ್ ಮತ್ತು ಫೇಸ್ ಮೇಕಪ್ ಇರ್ಬೋದು, ಐ ಮೇಕಪ್ಗೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ. ಆದಷ್ಟು ಈ ಥರದ ಪ್ರೋಗ್ರಾಮ್ಸ್ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಬೇಗನೆ ಎದ್ದು ಎಲ್ಲದನ್ನು ಪ್ಲಾನ್ ಮಾಡಿಕೊಂಡ್ರೆ ಬೆಟರು. ಅದರಲ್ಲೂ ಚಿಕ್ಕ ಮಕ್ಳಿಗೆ ರೆಡಿ ಮಾಡಿಸುವಾಗ ಅವ್ರು ಸರಿಯಾಗಿ ಕೋಆಪ್ರೇಟ್ ಮಾಡಿಲ್ಲ ಅನ್ನೋದಾದರೆ ಮೇಕಪ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಮನೆಗೆ ಬಂದು ಬೆಡ್ಡೆಲ್ಲನೂ ಒಂದ್ಸತಿ ಸೆಟ್ ಮಾಡಿಬಿಟ್ಟು ಹೇರ್ ಸ್ಟೈಲ್ನ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವನೇ ಡಿಟಾಕ್ಸ್ ವಾಟರ್ ಅನ್ನೋದು ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಮನೆಯವರೇ ಅದಕ್ಕೆಲ್ಲನೂ ಹೆಲ್ಪ್ ಮಾಡ್ತಿದ್ದಾರೆ. ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಪ್ರೋಗ್ರಾಮ್ಸ್, ಈವೆಂಟ್ಸ್ ಎಲ್ಲ ಇದ್ದಾಗ ಸಿಂಪಲ್ ಮೇಕಪ್ ಎಲ್ಲ ಹಾಕಬೇಕು ಅಂದಾಗ ನಾನೇ ಮಾಡ್ತಾ ಇರ್ತೀನಿ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ಈಗ. ಬಟ್ ಐ ಮೇಕಪ್ ಮಾಡಬೇಕು ಅಂದಾಗ, ಅದರಲ್ಲೂ ಕ್ಲಾಸಿಕಲ್ ಡ್ಯಾನ್ಸ್ಗೆ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ಆಚೀಚೆ ಆಗುತ್ತೆ ಆ ಲೈನರ್ಸ್ ಅನ್ನೋದು. ಸೊ ಅದಕ್ಕೋಸ್ಕರ ಈ ಬಾರಿ ಸ್ವಲ್ಪ ಫೇಸ್ ಮೇಕಪ್ ಎಲ್ಲ ಮಾಡಿಸಿದ್ಮೇಲೆ ಏರ್ ಸ್ಟೈಲ್ನ ಮಾಡ್ಕೊಂಡಿದ್ದೀನಿ. ಏರ್ ಸ್ಟೈಲ್ ಕೂಡ ತುಂಬ ಈಸಿಯಾಗಿ ಹಾಕ್ಬಿಟ್ಟೆ. ವಿತಿನ್ 5 to 10 ಮಿನಿಟ್ಸಲ್ಲೆಲ್ಲ ಕೂಡ ರೆಡಿ ಆಗಿಬಿಡ್ತು. ಮಕ್ಕಳಿಗೆ ಈ ಥರ ಟ್ರೆಡಿಷ್ನಲ್ ವೇಯಲ್ಲಿ ರೆಡಿ ಮಾಡಿದಾಗ ಎಷ್ಟು ಮುದ್ದಾಗಿ ಕಾಣಿಸ್ತಿರ್ತಾರಲ್ವಾ. ಒಂದೊಂದು ರೀತಿಯ ಮೇಕಪ್ ಹಾಕಿದಾಗಲೂ ಕೂಡ ಒಂದೊಂದು ಥರ ಚೇಂಜಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಅದರಲ್ಲೂ ಏರ್ ಸ್ಟೈಲ್ ಹಾಕಿದ್ಮೇಲೆ ಅಂತೂ ಕೂಡ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾಳೆ ನಮ್ಮ ಗೊಂಬೆ.
ಇನ್ನು ಈ ಒಂದು ಕ್ಲಾಸಿಕಲ್ ಡ್ಯಾನ್ಸ್ನ ಹಾಕ್ಬಿಟ್ಟು ಜ್ಯುವೆಲರೀಸ್ ಅನ್ನೋದು ಸೆಟ್ ಮಾಡ್ತಾ ಇದ್ದೀನಿ. ರೆಂಟಲ್ ಡ್ರೆಸ್ಸಸ್ನ ತಗೊಳ್ಳುವಾಗ ಅಲ್ಲೇ ಒಂದು ಸತಿ ಹಾಕ್ಬಿಟ್ಟು ಕರೆಕ್ಟ್ ಎಕ್ಸಾಕ್ಟ್ ಸೈಜ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮನೆಗೆ ಬಂದಮೇಲೂ ಒಂದು ಸತಿ ಹಾಕ್ಬಿಟ್ಟು ಸೊಂಟಕ್ಕೆ ಕಟ್ಟೋದೆಲ್ಲ ಏನಿರುತ್ತೆ ಅದು ಕೆಲವೊಂದು ಸತಿ ಸೈಜಸ್ ವೇರಿಯೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಒಂದು ಸ್ವಲ್ಪ ಸೇಫ್ಟಿ ಪಿನ್ಸ್ನ ಹಾಕಿ ಕೂಡ ಆಲ್ಟರ್ ಮಾಡ್ಕೊಳ್ಬೋದು. ಫೈನಲಿ ನಾನು ಅಂದ್ಕೊಂಡಿರೋ ಟೈಮ್ಗೆ ಎಲ್ಲನೂ ರೆಡಿ ಮಾಡಿದ್ದೀನಿ. ಇನ್ನು ಹೇರ್ಗೆ ಕೆಲವೊಂದು ಫ್ಲವರ್ಸ್ ಎಲ್ಲ ಕೂಡ ಹಾಕಬೇಕಾಗಿತ್ತು. 2 ಸೆಟ್ ಮಾತ್ರನೇ ಹಾಕ್ತಾ ಇದ್ದೀನಿ. 3 ಸೆಟ್ ಇದೆ ಇದಕ್ಕೆ. ಈ 3 ಸೆಟ್ಟಲ್ಲಿ ಈಗ ತೋರಿಸ್ತೀನಿ ನೋಡಿ. ಸೊ ಈ ಸೆಟ್ಟನ್ನ ಹಾಕ್ಬಿಟ್ರೆ ತುಂಬ ಹೆವಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದು 2 ರೌಂಡ್ ಮಾತ್ರನೇ ಫ್ಲವರ್ಸ್ನ ಹಾಕಿದ್ದೀನಿ. ಈಗ ರೆಡಿ ಮಾಡಿಸಿರೋದಲ್ಲದೆ ಕೆಲವೊಂದು ಸೇಫ್ಟಿ ಪಿನ್ಸ್ ಇರ್ಬೋದು, ಮತ್ತು ಐಲೈನರ್ಸ್ ಮತ್ತು ಲಿಪ್ಸ್ಟಿಕ್ ಇದನ್ನೆಲ್ಲ ಕ್ಯಾರಿ ಮಾಡಿದ್ರೆ ಬೆಟರು. ಲಾಸ್ಟ್ ಮಿನಿಟ್ ಟಚ್ ಅಪ್ ಕೊಡೋದಕ್ಕೆ ತುಂಬ ಯೂಸ್ ಆಗುತ್ತೆ. ಇದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಅಡುಗೆ ಮನೆ ಕಡೆಗೆ ಹೊರಟೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಟೇಸ್ಟಿಯಾಗಿರುವಂಥ ಪಲಾವ್ ರೆಡಿ ಆಗಿದೆ. ಹಿಂದಿನ ದಿನನೇ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಈ ಥರ 1 ಪಾಟ್ ರೆಸಿಪೀಸ್ನೆಲ್ಲನೂ 5 ರಿಂದ 10 ನಿಮಿಷದಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಕಿಚನ್ ಎಲ್ಲ ಕೂಡ ಒಂದ್ಸತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ವಸ್ತುಗಳನ್ನೆಲ್ಲ ಅದರ ಜಾಗದಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೋಸ್ಕರ ಫ್ಲೋರ್ನ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ರಾತ್ರಿ ಮನೆಯೆಲ್ಲ ಕ್ಲೀನ್ ಮಾಡಿಸಿದ್ರಿಂದ ಮತ್ತೆ ನಾನು ಫ್ಲೋರ್ ಎಲ್ಲನೂ ಕ್ಲೀನ್ ಮಾಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಔಟ್ಸೈಡ್ ಎಂಟ್ರಿ ವೇ ಏನಿರುತ್ತೆ ಅದನ್ನೆಲ್ಲ ಕೂಡ ಒಂದ್ಸತಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಅನ್ನೋದು ಹಾಕ್ಕೊಳ್ತೀನಿ. ಇನ್ನು ಕೆಲವೊಬ್ರು ಕಮೆಂಟ್ ಮಾಡ್ತಿರ್ತೀರಾ ರಂಗೋಲಿನ ಕೂಡ ಡೀಟೇಲಾಗಿ ತೋರಿಸಿ ಅಂತ. ಸುಮಾರಷ್ಟು ರಂಗೋಲಿಗಳೇನು ನಂಗೆ ಬರಲ್ಲ. ಸಿಂಪಲ್ಲಾಗಿ ಬರುವಂಥ ರಂಗೋಲಿಗಳನ್ನ ಪದೇ ಪದೇ ರಿಪೀಟ್ ಮಾಡ್ತಿರ್ತೀನಿ. ಪೂಜಾ ರೂಮ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿ ಕೊಟ್ಟಿದ್ದೆ. ಸೊ ಪೂಜೆ ಅನ್ನೋದು ನಡೀತಾ ಇದೆ. ಅಷ್ಟರಲ್ಲಿ ನಾನು ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇಂದಿನ ದಿನ ಈ ಒಂದು ಟಪ್ಪರ್ವೇರ್ ಬಾಕ್ಸಲ್ಲಿ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿ ಇಟ್ಕೊಂಡಿದ್ನಲ್ವ, ಅದನ್ನು ಪುಟ್ಟದಾಗಿರುವಂಥ ಕಂಟೈನರ್ಸಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಪ್ರೋಗ್ರಾಮ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡೋಣ ಅನ್ನೋದ್ರಿಂದ ಮೊದಲಿಗೆ ನಾವು ಈ ಥರ ಒಂದು 2 ಚಾಕ್ಲೇಟ್ಸ್ನ ತೊಗೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ಇದು ಸರ್ಪ್ರೈಸ್ ಥರ ಅರೇಂಜ್ ಮಾಡೋಣ ಅನ್ನೋದ್ರಿಂದ. ಗೊಂಬೆಗೆ ಮಾತ್ರನೇ ತಿಂಡಿ ತಿನ್ನಿಸಿ ನಮಗೆಲ್ಲ ಕೂಡ ಬಾಕ್ಸಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ಟೈಮ್ ಬಂದು ಅರೌಂಡ್ 8ಗೆ ಒಂದು 10 ಮಿನಿಟ್ಸ್ ಏನೋ ಆಚೀಚೆ ಇದೆ. ಅಬ್ಸರ್ವ್ ಮಾಡಿದ್ರಲ್ಲ, ರಾತ್ರಿಯಲ್ಲಿ ಮಾಡಿಟ್ಟಿರುವಂಥ ಪ್ಲಾನಿಂದ ಬೆಳಗಿನ ಜಾವ ಅರೌಂಡ್ 7:30 to 8 ಗಂಟೆ ಒಳಗಡೆ ಅಡುಗೆ ಕೆಲಸ ಪೂಜೆ ಎಲ್ಲನೂ ಆಗಿದೆ. ಆಗಲೇ ಹೇಳ್ದಂಗೆ ಲಾಸ್ಟ್ ಮಿನಿಟ್ ಟಚಪ್ಸ್ ಇದ್ದೇ ಇರುತ್ತೆ ಅಲ್ವಾ. ಕೆಲವೊಂದು ಜ್ಯುವೆಲ್ಸ್ನ ಮಾತ್ರ ಸ್ವಲ್ಪ ಭಾರ ಇರುತ್ತೆ ಅನ್ನೋ ಕಾರಣ ಲಾಸ್ಟ್ ಮಿನಿಟಲ್ಲಿ ಹಾಕೋಣ ಅನ್ನೋದ್ರಿಂದ ನಾನು ಅದನ್ನೆಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿದ್ದೆ. ಇನ್ನೇನು ನಾವು ವೆನ್ಯೂಗೆ ರೀಚ್ ಆಗ್ತೀವಿ ಅನ್ನೋ ಟೈಮಲ್ಲಿ ಅದನ್ನೆಲ್ಲ ಕೂಡ ಈ ಥರ ನೀಟಾಗಿ ಹಾಕ್ತಾ ಇದ್ದೀನಿ. ಈಗ ಆಗ್ತಾ ಇರುವಂಥ ಬೈತಲೆ ಬಟ್ಟು ಇದೆಲ್ಲ ಸ್ವಲ್ಪ ಭಾರ ಇರುತ್ತೆ. ಮುಂಚಿತವಾಗ್ಲೇ ಇದನ್ನೆಲ್ಲ ಹಾಕ್ಬಿಟ್ರೆ ಮಕ್ಕಳು ಇರಿಟೇಟ್ ಆಗ್ತಾರೆ. ಸೊ ಅದಕ್ಕೋಸ್ಕರ ಲಾಸ್ಟ್ ಮಿನಿಟಲ್ಲಿ ಇದನ್ನೆಲ್ಲ ಕೂಡ ನೀಟಾಗಿ ಹಾಕ್ತಾ ಇದ್ದೀನಿ. ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳಲ್ವಾ. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತಿದೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು. ಸ್ಪೀಚ್ ಕೂಡ ತುಂಬ ಚೆನ್ನಾಗಿ ಹೇಳಿದ್ಲು. ಇದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವೊಂದು ಶಾರ್ಟ್ ಮತ್ತು ರೀಲ್ಸ್ನ ಇನ್ಸ್ಟಾದಲ್ಲಿ ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ. ಇನ್ಸ್ಟಾ ಐಡಿನ ನೀವು ಇನ್ನೂ ಯಾರು ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ID ಲಿಂಕ್ನ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಇದಲ್ಲದೆ ಇನ್ನೂ ಕೆಲವೊಂದು ಸ್ಪೀಚ್ ವಿಡಿಯೋಸ್ ಎಲ್ಲನೂ ಇದೆ, ಆದರೆ ಅವುಗಳನ್ನ ಕೂಡ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.